ಇದೀಗ ಪಾರ್ಥಿವ ಶರೀರ ಅವರ ಮನೆಯನ್ನ ಪದ್ಮನಾಭನಗರದಲ್ಲಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರ ಮನೆಯನ್ನು ತಲುಪಿದೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ಪಾರ್ಥಿವ ಶರೀರ ಪದ್ಮನಾಭನಗರದಲ್ಲಿರುವಂತಹ ಅವರ ಮನೆಯನ್ನು ತಲುಪಿದೆ. ಅವರ ಮೇಲೆ ಆಸಿಡ್ ಅಟ್ಯಾಕ್ ಆದರೂ ಕೂಡ ಕುಗ್ಗಿರಲಿಲ್ಲ. ಆದರೆ ಇತ್ತೀಚೆಗೆ ಎರಡೆರಡು ಬಾರಿ ಕೋವಿಡ್ ಬಂದಿತ್ತು. ಅದಾದ್ರ ನಂತರ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗ್ತಾನೆ ಇದ್ವು. ಏರುಪೇರುಗಳು ಪದೇ ಪದೇ ಆಗ್ತಾ ಇತ್ತು. ಇದೀಗ ದೇವೇಗೌಡರ ಪತ್ನಿ ಉಸಿರಾಟದ ತೊಂದರೆ ಆಗಿ 4 ದಿನಗಳ ಹಿಂದೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಲಾಯಿತು. ಇವತ್ತು ನಿನ್ನೆ ಸಂಜೆ ಅವರು ಸೀರಿಯಸ್ ಆಗಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಹೊರಗೆ ಬಂತು. ಇವತ್ತು ಸಂಜೆ 4:50 ಸುಮಾರಿಗೆ ಅವರು ಕೊನೆ ಉಸಿರನ್ನು ಎಳೆದಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ಮೃತದೇಹ ತಲುಪಿದೆ. 76 ವರ್ಷಗಳ ದಾಂಪತ್ಯ ಜೀವನ ನಡೆಸಿದಂತಹ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ದೇವೇಗೌಡರ ಪದ್ಮನಾಭ ನಿವಾಸಕ್ಕೆ ಬಂದು ತಲುಪಿರುವಂಥದ್ದು. ನರೇಂದ್ರ ಮೋದಿ ಆದಿಯಾಗಿ ಸಿದ್ದರಾಮಯ್ಯರವರವರೆಗೆ ಎಲ್ಲರೂ ಕೂಡ ಕಂಬನಿಯನ್ನು ಮಿಡಿದ್ರು. ಟ್ವೀಟ್ ಮೂಲಕ ಸಂತಾಪವನ್ನ ಸಲ್ಲಿಸಿದ್ರು. ನೂರಾರು ಜನರಿಗೆ ಅನ್ನದಾನವನ್ನ, ಸಾವಿರಾರು ಜನರಿಗೆ ಅನ್ನದಾನವನ್ನ ಮಾಡಿರುವಂತಹ ಜೀವ, ಅನ್ನ ಬಡಿಸಿದಂತಹ ಜೀವ. ತಾಯಿಯನ್ನು ಕಳೆದುಕೊಂಡಿದ್ದು ದುಃಖ ರೇವಣ್ಣ ಅವರಲ್ಲಿ ಎದ್ದು ಕಾಣಿಸ್ತು. ಅಳ್ತಾನೆ ಬಂದ್ರು. ಏನಂತ ಮಾತಾಡ್ಲಿ ಸರ್, ಎಲ್ಲರಿಗೂ ಅನ್ನ ಹಾಕಿ ಜೀವ ಸರ್ ಅದು ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೂಡ ಭಾವುಕವಾಗಿ ಮಾತಾಡಿದ್ರು. ಇದೀಗ ಅವರ ಪಾರ್ಥಿವ ಶರೀರ ಪದ್ಮನಾಭನಗರದಲ್ಲಿರುವಂತಹ ಅವರ ಮನೆಗೆ ತಲುಪಿದೆ. ಅಲ್ಲಿಂದ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ. ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು, ಬಂಧು ಬಳಗದವರು ಅವರ ಪದ್ಮನಾಭ ನಿವಾಸದಲ್ಲಿ ಬಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಮಾಡಬಹುದು. ಇನ್ನು ನಾಳೆ ಬೆಳಿಗ್ಗೆ ಅಥವಾ ನಾಳೆ ಮಧ್ಯಾಹ್ನದ ಹಾಗೆ ಅದನ್ನ ಅವರ ಸ್ವಂತ ಊರಿಗೆ ರವಾನಿಸಲಾಗುತ್ತೆ. ಅಲ್ಲಿ ಕಡೆಯ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಸಿಎಂ ಡಿಕೆಶಿ ಕೂಡ ಇದೀಗ ಸಂತಾಪವನ್ನ ಸಲ್ಲಿಸಿದ್ದಾರಂತೆ. ಯಾವುದೇ ಪ್ರಚಾರ ಬಯಸದೆ ತೆರೆಮರೆಯಲ್ಲಿ ಇದ್ದವರವರು. ಚೆನ್ನಮ್ಮನವರ ಅಗಲಿಕೆ ದೇವೇಗೌಡರ ಕುಟುಂಬಕ್ಕೆ ತುಂಬಲಾರದ ನಷ್ಟ ಅಂತ ಸಿಎಂ ಡಿಕೆ ಶಿವಕುಮಾರ್ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಸಿಎಂ ಪ್ರಾರ್ಥನೆಯನ್ನು ಮಾಡಿದ್ದಾರಂತೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿರುವ ಕಾರಣಕ್ಕೆ ನೋಡಿ, ಹಳೆಯ ಫೋಟೋಗಳನ್ನ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ದೇವೇಗೌಡರು ಮತ್ತು ಅವರ ಧರ್ಮಪತ್ನಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ತೆಗೆದಂತಹ ಫೋಟೋಗಳಿವು. ಹೀಗಿರುವಾಗ ಅವರ ಮೇಲೆ ಆಸಿಡ್ ಅಟ್ಯಾಕ್ ಆಗಿತ್ತು.